ಐಸ್ ಕ್ರೀಮ್ ಮಾಡೋಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಕ್ರೀಮ್ ಸಕ್ರೆ ಇವ್ಯಾವೂ ಬೇಡ, ಹಂಗೆ ಮಾಡ್ಬೋದು. ಹೆಂಗಂತ ಗೊತ್ತೇನು ರೀ? ಜಸ್ಟ್ ಬಾಳೆಹಣ್ಣು ಮನೆಯಾಗಿರೋ ಒಂದು 2-3 ಇಂಗ್ರೀಡಿಯೆಂಟ್ಸಿಂದ ಸಿಂಪಲ್ ಮತ್ತು ಹೆಲ್ದಿಯಾಗಿ ಅಂಗಡ್ಯಾಗ ಸಿಗೋ ಐಸ್ ಕ್ರೀಮ್ ಥರ ಕ್ರೀಮಿಯಾಗಿ ಮನ್ಯಾಗ ಹೆಂಗೆ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೇನೆ. ಈ ಸಮ್ಮರ್ನಾಗ ತಣ್ಣಗೆ ಏನಾರ ತಿನ್ಬೇಕು ಅನ್ಸುತ್ತಲ್ರಿ, ಅದಕ್ಕೆ ಈಗ ನಾ ತೋರಿಸೋ ಬಾಳೆಹಣ್ಣು ಐಸ್ ಕ್ರೀಮ ನೀವು ಮನ್ಯಾಗ ಮಾಡಿಟ್ಕೊಂಡ್ರೆ ನಿಮಗೆ ಬೇಕಾದಾಗ ಬೇಕಾದಷ್ಟು ತಿನ್ಬೋದು. ಅಡುಗೆ ಮಾಡೋಕ್ಕೆ ಬರಲಾರ್ದವರು ಬಾಳೆಹಣ್ಣು ತಿನ್ಲಾರ್ದವರು ಫುಲ್ ಇಷ್ಟಪಟ್ಟು ತಿಂತಾರೆ. ಹಾಂ, ಮತ್ತು ರೀ ಅಂಗಡ್ಯಾಗ ಸಿಗೋ ಕ್ರೀಮಿ ಐಸ್ ಕ್ರೀಮ್ ಥರ ಮನ್ಯಾಗಿಂದು ಐಸ್ ಕ್ರೀಮ್ ಕ್ರೀಮಿ ಆಗಿರ್ಬೇಕಂದ್ರೆ ಹೆಂಗಂತ ಹೇಳ್ತೀನಿ. ಅದಕ್ಕೆ ವೀಡಿಯೋ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿರಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಬಾಳೆಹಣ್ಣು ಇಲ್ಲಿ ನಾ ತೋರಿಸ್ದಂಗೆ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಬಾಳೆಹಣ್ಣು ಯಾವ್ದು ತೊಗೊಂಡು ನಡೀತದೆ, ಸ್ವಲ್ಪ ಹಣ್ಣಾಗಿದ್ದು ಸ್ವೀಟ್ ಇತ್ತಂದ್ರೆ ಟೇಸ್ಟ್ ಇನ್ನೂ ಚಲೋ ಇರುತ್ತೆ. ಹಿಂಗೆ ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಏರ್ಟೈಟ್ ಬಾಕ್ಸ್ನಾಗ ಫ್ರೀಜರ್ನಾಗ 1 ತಾಸು ಇಡಬೇಕು. ಟೈಮ್ ಇತ್ತಪ್ಪ ಅಂದ್ರೆ ಒಂದು 2 ತಾಸು ಇಡ್ರಿ. ಫ್ರೀಜರ್ನಾಗ ಇಟ್ಟಾಗ ಗಟ್ಟಿ ಆಗ್ತವೆ, ಫುಲ್ ಗಟ್ಟಿ ಅಲ್ಲ, ಸ್ವಲ್ಪ ಆದರೂ ಗಟ್ಟಿ ಆಗ್ತವೆ. ಯಾವ್ದಾರ ಬಾಕ್ಸ್ನಾಗ ಹಾಕಿ ಮುಚ್ಚಳ ಮುಚ್ಚಿ ಫ್ರೀಜರ್ನಾಗ 1 ತಾಸು ಇಡಬೇಕ್ರಿ. ನೀವು ಈ ಐಸ್ ಕ್ರೀಮ್ ರೆಸಿಪಿ ಮನ್ಯಾಗ ಖರೆಗೂ ಮಾಡೋಕೆ ಬೇಕು. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾ ಇಲ್ಲಿ ಒಂದು ಸಣ್ಣವು 6 ಬಾಳೆಹಣ್ಣ ಕಟ್ ಮಾಡಿ ಹಾಕ್ಕೊಂಡೇನ್ರಿ. ಇವು 1 ತಾಸು ಬಿಟ್ಟಾದ್ಮ್ಯಾಗ ಈ ಥರ ಗಟ್ಟಿಯಾಗಿರ್ತಾವೆ, ಇಲ್ಲಿ ನೋಡ್ಬೋದು. ಇವನ್ನ ಆವಾಗ ಮಿಕ್ಸಿಗೆ ಹಾಕ್ಕೊಂಡು ಫುಲ್ ಪೇಸ್ಟ್ ಥರ ಸಣ್ಣಗೆ ರುಬ್ಕೋಬೇಕ್ರಿ. ಪೇಸ್ಟ್ ಥರ ರುಬ್ಕೊಂಡ್ಮ್ಯಾಗ ಅದಕ್ಕೆ ಒಂದು 2 ಚಮಚ ವೆನಿಲಾ ಎಸೆನ್ಸ್, ಒಂದು 2 ಚಮಚ ಜೇನುತುಪ್ಪ ಹಾಕ್ಕೋಬೇಕ್ರಿ. ಜೇನುತುಪ್ಪ ಅಂತೂ ಎಲ್ಲರ ಮನ್ಯಾಗೂ ಇರುತ್ತೆ ರೀ. ವೆನಿಲಾ ಎಸೆನ್ಸ್ ಇಲ್ಲ ಅಂತಂದ್ರೆ ಒಂದು ಏಲಕ್ಕಿ ಆದರೂ ಹಾಕೋಬೋದು, ಜಸ್ಟ್ ಫ್ಲೇವರಿಗೆ ಅಷ್ಟೆ. ಹಾಕ್ಕೊಂಡು ಇದನ್ನು ಫುಲ್ ಕ್ರೀಮ್ ಥರ ಸಣ್ಣಗೆ ಪೇಸ್ಟ್ ಆಗೋ ಥರ ರುಬ್ಕೋಬೇಕು. ಯಾರ್ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾರ್ದ ಹಂಗೆ ನೋಡಾತಿದ್ರೆ, ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಇದ್ರಾಗ ಸಕ್ರೆ ಅದು ಏನೋ ಹಾಕಿರಲ್ಲ, ಹಾಗಾಗಿ ಹೆಲ್ದಿಯಾಗಿಯೂ ಇರುತ್ತೆ. ನನ್ನ ಚಾನಲ್ನಾಗ ಮತ್ತು ಬೇರೆ ಐಸ್ ಕ್ರೀಮ್ ಕೇಕ್ ರೆಸಿಪೀಸ್ ಎಲ್ಲ ಹಾಕೇನಿ. ಅದ್ರ ವೀಡಿಯೋಸು ಒಂದು ಸತಿ ಚೆಕ್ ಮಾಡಿರಿ. ನೀವು ಮನ್ಯಾಗ ಒಂದು ಸತಿ ಟ್ರೈ ಮಾಡಿರಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಕ್ರೀಮಿಯಾಗಿ ಸಾಫ್ಟಾಗಿ ಬಂದದ್ದು. ನೀವು ಇದಕ್ಕೆ ಮಿಕ್ಸಿಗೆ ಹಾಕೋ ಮುಂದನ್ನು ಫ್ಲೇವರಿಗೆ ಅಂಥೇಳಿ ಚಾಕ್ಲೇಟ್ ಇಲ್ಲ ಚಾಕ್ಲೇಟ್ ಪೌಡರ್ ಸಿರಪ್ ಅವನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊ. ಅಂಗಡಿಯಾಗಿನವ್ರ ಥರ ಫುಲ್ ಕ್ರೀಮಿಯಾಗಿ ಬರಬೇಕು ಮನ್ಯಾಗ ಹೆಂಗಂತ ಹೇಳ್ತೇನೆ ಅಂದಿದ್ನಲ್ಲ, ಎಲ್ಲರ ಮನ್ಯಾಗೂ ಹಾಲು ಇರುತ್ತೆ. ಆ ಹಾಲು ಮ್ಯಾಗ ಕೆನೆ ಬಂದಿರುತ್ತಲ್ಲ ಕಾಸಿದ ಮ್ಯಾಗ, ಆ ಕೆನಿನ ನೀವು ಫಸ್ಟ್ ಬಾಳೆಹಣ್ಣು ರುಬ್ತಿರ್ತಿರಲ್ಲ ಅವಾಗಲ್ಲ, ನೆಕ್ಸ್ಟ್ ಟೈಮ್ ಎಸೆನ್ಸ್ ಮತ್ತು ಜೇನುತುಪ್ಪ ಹಾಕಿ ರುಬ್ತಿರ್ತಿರಲ್ಲ ಅವಾಗ ಹಾಲಿನ ಕೆನೆ ಹಾಕಿ ರುಬ್ಬಿದ್ರೆ ಫುಲ್ ಕ್ರೀಮಿಯಾಗಿ ಅಂಗಡಿಯಾಗಿನವ್ರ ಥರನ ಬರುತ್ತೆ. ಹಾಲು ಮ್ಯಾಗಿಂದ ಕೆನೆ ಇಲ್ಲಾಂದ್ರೆ ಹಾಲಿನ ಪೌಡರ್ ಇದ್ರೂ ಹಾಕೋಬೋದು. ರುಬ್ಕೊಂಡಿದ್ದೆಲ್ಲನೂ ಈ ಥರ ಹಿಂಗೆ ಒಂದು ಬಾಕ್ಸ್ನಾಗ ಹಾಕ್ಕೊಂಡು ನೀವು ಬೇಕಾದ್ರೆ ಮೇಲೆ ಗಾರ್ನಿಷಿಗೆ ಡ್ರೈ ಫ್ರೂಟ್ಸ್ನ ಹಾಕೋಬೋದು. ಹಾಕ್ಕೊಂಡು ಫ್ರೀಝರ್ನಾಗ ಒಂದು 3 ತಾಸು ಇಡಬೇಕು. ಇಲ್ಲ ನೀವು ಆಗಲೇ ಡೋರ್ ಓಪನ್ ಮಾಡ್ತೀರಿ ಅಂತಂದರೆ ಓವರ್ ನೈಟ್ ಇಟ್ಟರೆ ಫುಲ್ಲು ಕರೆಕ್ಟಾಗಿ ಸೆಟ್ ಆಗುತ್ತೆ. ಒಂದು 3-4 ತಾಸು ಆದಮೇಲೆ ಹಿಂಗೆ ತೆಗೆದು ನೋಡಿದಾಗ ನೋಡ್ಬೋದು, ಹಿಂಗೆ ಕೈಲೇ ಮುಟ್ಟಿನೂ ನೋಡ್ಬೋದು ಎಷ್ಟು ಸಾಫ್ಟಾಗಿ ಕ್ರೀಮಿಯಾಗಿರುತ್ತೆ, ಗಟ್ಟಿ ಗಟ್ಟಿ ಇರೋದಿಲ್ಲ. ನಿಮ್ಮ ಹತ್ರ ಸ್ಕೂಪರ್ ಇದ್ದರೆ ಅದರಲ್ಲೇರ ತೆಗಿಬೋದು, ಇಲ್ಲಾಂದ್ರೆ ಸಾಂಬಾರ್ದು ಸಾರಿಂದು ಸೌಟ್ ಇರುತ್ತಲ್ಲ ಅದರಿಂದ ಅಂದು ತೊಗೋಬೋದು. ಇದನ್ನು ಒಂದು ನೀವು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಮ್ಯಾಗ ಗಾರ್ನಿಷಿಗೆ ಟೂಟಿ ಫ್ರೂಟಿ ಚಾಕೋ ಚಿಪ್ಸ್ ಇಲ್ಲ ಚಾಕ್ಲೇಟ್ ಸಿರಪ್ ಇತ್ತಪ್ಪ ಅಂತಂದ್ರೆ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಚಾಕ್ಲೇಟ್ ಸಿರಪ್ ಇಲ್ಲಪ್ಪ ಅಂತಂದ್ರೆ ಚಾಕ್ಲೇಟ್ ಇದ್ರೂ ಡಬಲ್ ಬಾಯ್ಲಿಂಗ್ ಮಾಡಿದರೆ ಚಾಕ್ಲೇಟ್ ಸಿರಪ್ ಅಲ್ಲಿ ಇಮಿಡಿಯೇಟಾಗಿ ಸಿಗುತ್ತೆ. ಕಂಡೆನ್ಸ್ ಮಿಲ್ಕ್ ಕ್ರೀಮ್ ಸಕ್ರೆ ಹಾಲು ಏನೂ ಹಾಕ್ಲಾರ್ದ ಅಂಗಡಿಯಾಗಿನವ್ರ ಥರ ಕ್ರೀಮಿಯಾಗಿ ಸಾಫ್ಟಾಗಿ ಬಾಳೆಹಣ್ಣು ಐಸ್ ಕ್ರೀಮು ಮನ್ಯಾಗ ಸಿಂಪಲ್ಲಾಗಿ ಹೆಲ್ದಿಯಾಗಿ ಹೆಂಗೆ ಮಾಡೋದು ಅಂತ ತೋರ್ಸೇನಿ. ಇದನ್ನು ಸಮ್ಮರ್ನಾಗ ಮಕ್ಕಳು ದೊಡ್ಡೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾ ಇಲ್ಲಿ ಮೇಲೆ ಗಾರ್ನಿಷಿಗೆ ಚಾಕ್ಲೇಟ್ ಸಿರಪ್ ಡ್ರೈ ಫ್ರೂಟ್ಸ್ ಹಾಕೊಳತ್ತೀನಿ, ಅದು ಕಂಪ್ಲೀಟ್ಲಿ ಆಪ್ಷನಲ್. ಇಲ್ಲಾಂದರೆ ಡೈರೆಕ್ಟ್ ನೀವು ಐಸ್ ಕ್ರೀಮ್ ತಿಂದ್ರೂ ಫುಲ್ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ಇಲ್ಲಿ ಎಷ್ಟು ಸಾಫ್ಟಾಗಿ ಕ್ರೀಮಿಯಾಗಿ ಐತಿ. ನೀವು ಇದನ್ನು ಮನ್ಯಾಗ ಒಂದು ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಈ ಥರ ಈಸಿ ರೆಸಿಪೀಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಟಿಲ್ ದೆನ್ ಹ್ಯಾಪಿ ಕುಕಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.